ಪರಿಷತ್ ಚುನಾವಣೆ ಈಗ ರೆಬಲ್ ಶಾಸಕರ ಅಚ್ಚರಿ ನಡೆ ಉಂಟಾಗ್ತಾ ಇದೆ. ಸಿಎಂ ಭೇಟಿಯಾಗಿರುವಂತದ್ದು ಎಸ್ಟಿ ಸೋಮಶೇಖರ್ ಜೊತೆಗೆ ಹೆಬ್ಬಾರೂರು ಬೆಂಬಲಿಸೋದ್ರ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಬೆಂಬಲಿಸೋದ್ರ ಬಗ್ಗೆ ಬಿಡದಿಯ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಒಂದ್ ಕಡೆ ವಿನಯ್ ಕಾರ್ತಿಕ್ಗೆ ಮತ ಹಾಕೋ ಬಗ್ಗೆ ಏನಾದ್ರೂ ಮಾತುಕತೆ ಆಗ್ತಾ ಇದೆಯಾ? ಪರಿಷತ್ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ರಣತಂತ್ರವನ್ನ ಹೂಡ್ತಾ ಇರುವಂತದ್ದು ಕಾಂಗ್ರೆಸ್. ಈಗ ಸಿಎಂ ಅವರನ್ನ ಭೇಟಿಯಾಗಿರುವಂತದ್ದು ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ನಮ್ಮಿಂದ ಬೆಂಬಲ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನ ಹೂಡೋದಕ್ಕೆ ಸಿಎಂ ಭೇಟಿಯಾಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಒಟ್ಟಾರೆಯಾಗಿ ಗೆಲ್ಲಲೇಬೇಕು. ಏನೇನೆಲ್ಲ ಇವಾಗ ಪೈಪೋಟಿಗಳು ನಡೀತಾ ಇದೆ ಮ್ಯಾಜಿಕ್ ನಂಬರ್ ರೀಚ್ ಮಾಡೋದಕ್ಕೆ ರೆಸಾರ್ಟ್ಗೆ ಅದಕ್ಕೇನೆ ಕಳಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಅಥವಾ ನಮ್ಮ ಶಾಸಕರ ಬೆಂಬಲ ಏನಿದೆ ಅದನ್ನ ಬಿಟ್ಟುಕೊಡಬಾರದು ಅನ್ನೋ ರೀತಿನಲ್ಲಿ ರೆಸಾರ್ಟ್ಗೆ ಕಳಿಸಿರುವಂಥದ್ದು. ಈ ಕಡೆ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರ ಆರಂಭ ಆಗಿದೆ. 9 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಮತದಾನ ಇರುತ್ತೆ. ಇನ್ನು 4 ಗಂಟೆ ನಂತರದಲ್ಲಿ ಮತ ಎಣಿಕೆ ಜೊತೆಗೆ ಘೋಷಣೆಯನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ ಗೆಲುವಿಗಾಗಿ ರಣತಂತ್ರವನ್ನ ಹೂಡ್ತಾ ಇರುವಂತದ್ದು. ಇವತ್ತು ಸಂಜೆಯವಷ್ಟರಲ್ಲಿ ಅಥವಾ ಬೆಳಗ್ಗೆ ಆಗುವಷ್ಟರಲ್ಲಿ ಏನೇನೆಲ್ಲ ಬದಲಾವಣೆಗಳಾಗ್ಬಿಡ್ಬೋದು. ಶಾಸಕರನ್ನ ಮನವೊಲಿಸುವಂತ ಪ್ರಯತ್ನಗಳನ್ನ ಈ ಕಡೆ ಕಾಂಗ್ರೆಸ್ ಮಾಡೋ ಚಾನ್ಸಸ್ ಇರುತ್ತೆ, JDS ಮಾಡೋ ಚಾನ್ಸಸ್ ಇರುತ್ತೆ. ಒಟ್ನಲ್ಲಿ ಮ್ಯಾಜಿಕ್ ನಂಬರ್ ರೀಚ್ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗೀತು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಕೂಡ ಇರುತ್ತೆ. ವಿನಯ್ ಕಾರ್ತಿಕ್ ಅವರ ಗೆಲ್ಲಲೇಬೇಕು ಅನ್ನೋದಕ್ಕೆ ಗೇಮ್ ಪ್ಲಾನ್ ಈಗ ನಡೀತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ. ಸಂಖ್ಯಾಬಲ ಇಲ್ಲ ಆದ್ರೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದ್ದು ಈ ಕಡೆ JDS ನ ಅಭ್ಯರ್ಥಿ ಆಗಿರುವಂತಹ ಗೋವಿಂದ ರಾಜ್ ಅವರು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗಬಾರದು ಅಂತ JDS ಕೂಡ ರೆಸಾರ್ಟ್ಗೆ ಕಳಿಸಿರುವಂತದ್ದು ತಮ್ಮ ಶಾಸಕರನ್ನ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲುವಿಗೆ ಈಗ 140 ಮತ ಬೇಕಾಗಿರುವಂತದ್ದು. 138 ಶಾಸಕರ ಬಲಾಬಲ ಇರುವಂತದ್ದು ಕಾಂಗ್ರೆಸ್ನಲ್ಲಿ.